ಲುಂಬಿಣಿಯ ಬುದ್ಧನ ಆಶ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಸಾವಿರಾರು ಮಕ್ಕಳು ತಮ್ಮ ಜೀವನನ ಬುದ್ಧನಿಗೋಸ್ಕರ ಅರ್ಪಣೆ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಾ ಬುದ್ಧನ ಆಶ್ರಮನ. ನೀವು ನೋಡ್ತಾ ಇರೋದು ಗೋಲ್ಡನ್ ಟೆಂಪಲ್. ಈ ಜಾಗ ಸಾವಿರಾರು ವರ್ಷಗಳ ಹಿಂದೆ ಬುದ್ಧ ತನ್ನ ಪರಿವಾರದ ಜೊತೆಗೆ ಆಟ ಆಡ್ತಿದ್ದಂತಹ ಜಾಗ. ಟೆಂಪಲ್ ಒಳಗೆ ಯಾರು ಕೂಡ ಇಲ್ಲ. ಯಾರು ಇಲ್ವಾ ಅಂತ ಎಲ್ಲ ಕ್ಲೋಸ್ ಗೀಸ್ ಆಗಿದೆಯಾ ನೋಡ್ರಿ. ಯಾರಿಗಾರು ಚಿನ್ನ ಬೇಕಾದ್ರೆ ಹೇಳ್ರಿ, ತಂದ್ಕೊಡ್ತೀನಿ. ನಾಯಿ ಇದೆ, ಹಿಂಗೆ ವಾಪಸ್ ಹೋಗೋದು ಭಾಳ ಒಳ್ಳೆಯದು. ನಾಯಿ ಹೆವಿ ಡೇಂಜರ್ ಗುರು. ಯಾವ ಟೈಮಲ್ಲಿ ಏನು ಮಾಡ್ತವೆ, ಹೆಂಗಿರ್ತವೆ ಒಂದು ಅರ್ಥ ಆಗಲ್ಲ. ಗೋಲ್ಡನ್ ಟೆಂಪಲ್ನ ಸುತ್ತಲಿನ ಪರಿಸರನೆಲ್ಲ ನೋಡಿಕೊಂಡು ಅಲ್ಲಿ ಸಿಗೋ ಪ್ರೀತಿನ ತಗೊಂಡು ನಾನು ಹೊರಟಿತ್ತು. ಬುದ್ಧ ಧ್ಯಾನ ಕೂತ್ಕೊಂತಿದ್ದ ಸ್ಥಳ ಇದು. ಇಲ್ಲಿನ್ನೂ ಕನ್ಸ್ಟ್ರಕ್ಷನ್ ನಡೆಸ್ತಾನೆ ಇದ್ದಾರೆ. ಪೂರ್ತಿ ಇನ್ನೂ ದೇವಸ್ಥಾನ ಕಂಪ್ಲೀಟ್ ಆಗಿಲ್ಲ. ಈ ಪಾಟಿ ದೊಡ್ಡದಾಗಿ ದೊಡ್ಡ ಪಿಲ್ಲರ್ಗಳನ್ನ ಇಟ್ಟು ಬಿಲ್ಡ್ ಮಾಡಿರೋಂಥ ದೇವಸ್ಥಾನನ ಇದೇ ಮೊದಲನೇ ಬಾರಿ ನಾನು ನೋಡ್ತಿರೋದು. ಬುದ್ಧ ತನ್ನ ಬಾಲ್ಯನ ಕಳೆದಂತಹ ಹಲವಾರು ಚಿತ್ರಗಳನ್ನು ದೇವಸ್ಥಾನದ ಗೋಡೆಗಳ ಮೇಲೆ ಚಿತ್ರಿಸಿದ್ದಾರೆ. ಬುದ್ಧ ಮಕ್ಕಳಿಗೆ ಹಾಗೂ ಧ್ಯಾನ ಕೂತ್ಕೊಂತಿದ್ದಂತಹ ಜಾಗ ಇದೇ ನೋಡಿ. ಇಲ್ಲಿನ ಟೆಂಪಲ್ಗಳು ಏನಂದರೆ ಹಳೆ ಕಾಲದಲ್ಲಿ ರಾಜರು ಅರಮನೆ ಕಟ್ಕೊಂತಿದ್ರಲ್ಲ, ಆ ರೇಂಜಿಗೆ ಕಟ್ಟಿದ್ದಾರೆ. ಈ ಟೆಂಪಲ್ಲು ನಮ್ಮ ಇಂಡಿಯಾದಲ್ಲಿ ಸಿಗೋದು ಸ್ವಲ್ಪ ಕಷ್ಟ. ಈ ಥರ ಯಾರು ಬಿಲ್ಡ್ ಮಾಡಲ್ಲ. ಮೋಸ್ಟ್ ಎಕ್ಸ್ಪೆನ್ಸಿವ್ ಆಗಿದೆ. ಒಳಗಡೆನೂ ಅಷ್ಟೇ ಸಿಕ್ಕಾಪಟ್ಟೆ ಸಖತ್ತಾಗಿದೆ. ಇಟ್ಸ್ ಲೈಕ್ ದಿಸ್ ಟೆಂಪಲ್ಲು ಸಿಕ್ಕಾಪಟ್ಟೆ ಸೂಪರಾಗಿದೆ. ಒಳಗಂತೂ ನೋಡಿ, ಸೇಮು ಅರಮನೆ ರಾಜರು ಹೇಗೆ ಕಟ್ಕೊಂತಿದ್ರು ಸೇಮ್ ಅದೇ ಥರನೇ ಇಲ್ಲಿ ಬುದ್ಧನ ಒಂದು ದೇವಸ್ಥಾನನ ಬಿಲ್ಡ್ ಮಾಡಿದ್ದಾರೆ. ಸೂಪರಾಗಿದೆ. ವೆಲ್ಕಮ್ ಟು ರಾಯಲ್ ಥೈ ಮೊನೆಸ್ಟರಿಗೆ ಸ್ವಾಗತ. ಈ ದೇವಸ್ಥಾನದ ವಿಶೇಷ ಏನು ಅಂದರೆ, ಇದೇ ಜಾಗದಲ್ಲಿ ಯಾವುದಾದ್ರೂ ಮಕ್ಕಳನ್ನು ಬೌದ್ಧ ಧರ್ಮದ ಬುದ್ಧನ ಆಶ್ರಮಕ್ಕೆ ತನ್ನ ತಾಯಿ ಮಕ್ಕಳನ್ನ ಸ್ವಲ್ಪ ಬುದ್ಧಿ ಬರ್ತಾ ಇದ್ದಾಗೆ ಬೌದ್ಧ ಧರ್ಮಕ್ಕೆ ಸೇರಿಸ್ತಾ ಇದ್ದಂತಹ ಜಾಗ ನೋಡ್ತಾ ಇದ್ದೀರಾ ನೀವು. ನೋಡ್ರಿ, ಈ ಮಡಿಕೆಯಲ್ಲಿ ಐಸ್ ಕ್ರೀಮ್ ಕೂಡ ಎಲ್ಲರೂ ನೋಡಿದ್ದೀರಾ. ಇಂಥವ್ರು ಬರೀ ನೇಪಾಳದಲ್ಲಿ ಮಾತ್ರ ಸಿಗ್ತಾರೆ. ಇಲ್ಲೇನಾದ್ರು ವಿಸಿಟ್ ಮಾಡಿದ್ರೆ ಈ ಐಸ್ ಕ್ರೀಮ್ ಟೇಸ್ಟ್ ನೋಡಿ ಹೇಗಿದೆ ಅಂತ. ಮೊದಲು ಈ ನೇಪಾಳ ಬಾರ್ಡ್ರನ್ನ ಕ್ರಾಸ್ ಮಾಡಿ ಇಂಡಿಯಾದೊಳಗೆ ಹೋಗಬೇಕು. ಯಾಕಂದರೆ ನಿನ್ನೆಯಿಂದ ನನ್ನ ಸಿಮ್ ಆನ್ ಆಗಿಲ್ಲ. ನಮ್ಮ ತಂದೆ ತಾಯಿ ಇದ್ದರು, ನಮ್ಮ ಅಕ್ಕ ತಂಗಿಯರು ಎಷ್ಟು ಜನ ಫೋನ್ ಮಾಡಿರ್ತಾರೆ ಏನೋ, ಪಾಪ ಅವ್ರು ಭಯ ಬಿದ್ದಿರ್ತಾರೆ ಏನಾಯಿತು ಏನೋ ಅಂತ. ಮೊದಲು ಇಲ್ಲಿಂದ ಆಚೆಗೆ ಹೋಗೋಣ. ನೇಪಾಳ ಬಾರ್ಡ್ರ್ ಕ್ರಾಸ್ ಮಾಡ್ತಾ ಇದ್ದೆ ಹಿಂಗೆ, ಇಂಡಿಯಾ ಬಾರ್ಡ್ರ್ ಒಳಗೆ ಕಾಲಿಡ್ತಾ ಇದ್ದೆ ಹಿಂಗೆ ನೆಟ್ವರ್ಕ್ ಆನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಬುದ್ಧನ ಜನ್ಮಸ್ಥಳ ನೋಡಿ ನೇಪಾಳದಿಂದ ಹೋಗ್ತಾ ಇದ್ದೀನಿ. ಇನ್ನೇನೇ ಇದ್ರು ನಿಮ್ಮ ಭೇಟಿ ಇಂಡಿಯಾದೊಳಗೆ ಮಾಡೋಣ ಬನ್ನಿ.
ಅಂತೂ ಇಂತೂ ನೇಪಾಳ ಬಾರ್ಡ್ರನ್ನ ದಾಟಿ ಬಂದೇ ಬಿಟ್ಟೆ. ಸೊ ಅಲ್ಲಿರೋಕ್ಕಾಗಲ್ಲ ಜಾಸ್ತಿ ದಿವಸ ಅದೇ ಜಾಗದಲ್ಲಿ ಇರೋಕ್ಕಲ್ಲ, ಸ್ವಲ್ಪ ಹಿಂಸೆ ಅನಿಸುತ್ತೆ. ಹಾಗಾಗಿ ಆಲ್ರೆಡಿ ಗೋರಖ್ಪುರ್ ಜಂಕ್ಷನ್ನಲ್ಲಿದ್ದೀನಿ.